ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ಸರ್. ನಮಸ್ಕಾರ. ಮಹೇಶ್ ದಾಸ್ ಮತ್ತು ಜಗದೀಶ್ ದಾಸ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು ತಗೊಳ್ತೀರಾ? ಕಾಫಿ, ಟೀ? ಏನು ಬೇಡ ಸರ್, ಮಾಡ್ಕೊಂಡು ಬಂದ್ವಿ. ನನ್ನ ಹತ್ರ ಏನೋ ಭಾಳ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಏನು ವಿಷಯ? ಅದು ನಮ್ಮ ಚಿಕ್ಕಪ್ಪ ಅವರು ವಿಲ್ ಬದಲಾವಣೆ ಮಾಡ್ತಿದ್ದಾರಂತೆ. ಹೌದು, ಇವತ್ತು ಪೇಪರ್ಸ್ನ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹೌದಾ? ಯಾಕೆ ಡಲ್ ಆಗಿಬಿಟ್ರೆ? ಅವರು ವಿಲ್ ಮಾಡ್ತಿರೋ ವಿಷಯ ನಿಮ್ಮಿಬ್ಬರಿಗೂ ತಿಳಿಸಿಲ್ವಾ? ಇಲ್ಲ ಸರ್. ಓ, ನೀವು ಅವ್ರ ಅಣ್ಣನ ಮಕ್ಕಳು, ನಿಮಗೆ ಈ ವಿಷಯ ತಿಳಿಸಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಸರ್, ನೀವು ನಮ್ಮ ಫ್ಯಾಮಿಲಿ ಲಾಯರು. ನಿಮಗೆ ಗೊತ್ತು ನಮ್ಮ ಚಿಕ್ಕಪ್ಪನ ನಾವು ಎಷ್ಟು ದಿನದಿಂದ ನೋಡ್ಕೋತಾ ಇದ್ದೀವಿ ಅಂತ. ನಮ್ಮ ಚಿಕ್ಕಪ್ಪನ ನೋಡ್ಕೊಳ್ಳೋಕ್ಕೋಸ್ಕರನೇ ನಮ್ಮ ತಂದೆ ತಾಯಿನ ಹಳ್ಳಿಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಆದರೆ ಇವತ್ತು ನಮ್ಮ ಚಿಕ್ಕಪ್ಪ ತಮ್ಮ ಎಲ್ಲ ಆಸ್ತಿನೂ ಬೇರೆಯವ್ರ ಹೆಸರು ಬರೆಸ್ತಾ ಇದ್ದಾರೆ. ಸರ್, ಮುಂಚೆ ನಮ್ಮ ಚಿಕ್ಕಪ್ಪ ಅವ್ರ ಇಡೀ ಆಸ್ತಿನ ನನಗೂ ಮತ್ತು ನನ್ನ ತಮ್ಮನ ಹೆಸರಿಗೆ ವಿಲ್ ಮಾಡಿದರು ಸರ್. ಇವಾಗ ನೋಡಿದ್ರೆ ಅದ್ಯಾರೋ ಡಾಕ್ಟ್ರು ವೈಷ್ಣವಿ ಅನ್ನೋರ ಹೆಸರಿಗೆ ವಿಲ್ ಮಾಡ್ತಿದ್ದಾರೆ. ಯಾವುದಾದ್ರು ಅನಾಥಾಶ್ರಮಕ್ಕೆ ಬರ್ತಿದ್ರು ನಮ್ಗೆ ಬೇಜಾರಾಗ್ತಾ ಇರಲಿಲ್ಲ ಸರ್. ಅವ್ರು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದುಟ್ಟು ಸರ್. 30-32 ಕೋಟಿ ರೂಪಾಯಿ ಯಾರ್ದೋ ಹೆಸರು ಬರೀತಿದ್ದಾರೆ. ನಿಮ್ಮ ಚಿಕ್ಕಪ್ಪ ಡಾಕ್ಟರ್ ವೈಷ್ಣವಿ ಹೆಸರಿಗೆ ಬಿಲ್ ಮಾಡಿಕೊಡಿ ಅಂದಾಗ ನನಗೂ ಹೀಗನ್ನಿಸ್ತು. ನಿಮಗೂ ನಿಮ್ಮ ಚಿಕ್ಕಪ್ಪನ ಮಧ್ಯೆ ಏನೋ ಮನಸ್ತಾಪ ಆಗಿರ್ಬೋದು, ಅದಕ್ಕೆ ಡಾಕ್ಟರ್ ವೈಷ್ಣವಿ ಹೆಸರಿಗೆ ಬಿಲ್ಲನ್ನು ಬದಲಾಯಿಸ್ತಿದ್ದಾರೆ ಅಂತ ಅಂದ್ಕೊಂಡೆ. ಹೌದು, ಡಾಕ್ಟರ್ ವೈಷ್ಣವಿ ಯಾರು? ಅವ್ರೇನಾದರೂ ನಿಮ್ಮ ಸಂಬಂಧಿಕರಾ? ಸಂಬಂಧಿಕರು ಅಲ್ಲ, ಎಂಥದ್ದು ಅಲ್ಲ ಸರ್. ಆ ಅಮ್ಮ ನಮ್ಮ ಶತ್ರು. ನಮ್ಮ ಚಿಕ್ಕಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಆವಾಗ ನಮ್ಮ ಚಿಕ್ಕಪ್ಪನಿಗೆ 1-2 ದಿನ ಟ್ರೀಟ್ಮೆಂಟ್ ಮಾಡಿದ್ರೆ ಅಷ್ಟೇ. ಸರ್, ಆ ಡಾಕ್ಟ್ರು ತುಂಬ ಚಾಲಾಕಿ ಸರ್. ನಮ್ಮ ಚಿಕ್ಕಪ್ಪನಿಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಮೋಹನ್ ದಾಸ್ ಅವರು ಒಬ್ಬ IAS ಆಫೀಸರ್ ಆಗಿದ್ದವರು. ಅವ್ರು ಮೋಸ ಹೋಗೋದಕ್ಕೆ ಹೇಗೆ ಸಾಧ್ಯ? ಸರ್, ಪಾಪ ನಮ್ಮ ಚಿಕ್ಕಪ್ಪ ಸರ್, ಬೆಳಗಿರೋದನ್ನೆಲ್ಲ ಹಾಲು ಅಂತ ನಂಬಿಡ್ತಾರೆ. ಆ ಡಾಕ್ಟ್ರು ವೈಷ್ಣವಿ ಅವರಿದ್ದಾರಲ್ಲ, ಆ ಅಮ್ಮ ಸಖತ್ ಚಾಲಾಕಿ ಸರ್. ನಮ್ಮ ಚಿಕ್ಕಪ್ಪನಿಗೆ ಅವಾಗವಾಗ ಡ್ರಗ್ಸ್ ಕೊಡ್ತಿರ್ತಾರೆ. ಆ ಡ್ರಗ್ಸ್ ತೊಗೊಂಡಾಗೆಲ್ಲ ನಮ್ಮ ಚಿಕ್ಕಪ್ಪ ಒಂಥರ ಮಂಕೌದರಂಗೆ ಆಗ್ಬಿಡ್ತಾರೆ ಸರ್. ಆವಾಗಲೇ ಆ ವೈಷ್ಣವಿ ಡಾಕ್ಟ್ರು ಏನು ಹೇಳಿದ್ರು ಕೇಳ್ತಾರೆ. ನಮ್ಮ ಚಿಕ್ಕಪ್ಪನ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತ ಅಮ್ಮನಿಗೆ ಹೆಂಗೋ ಗೊತ್ತಾಗ್ಬಿಟ್ಟಿದೆ ಸರ್. ಅದು ಹೊಡಿಬೇಕು ಅಂತ ಡಿಸೈಡ್ ಮಾಡಿಬಿಟ್ರಂಗಿದ್ದಾರೆ. ನಮ್ಮ ಚಿಕ್ಕಪ್ಪ ಡಿಸ್ಚಾರ್ಜ್ ಆಗಿ ಹಾಸ್ಪಿಟ್ಲಿಂದ ಮನೆಗೆ ಬಂದ್ರೂ ಆ ಅಮ್ಮ ಬಿಡ್ತಾ ಇಲ್ಲ ಸರ್. ದಿನ ಮನೆಗೆ ಬರ್ತಾರೆ ಟ್ರೀಟ್ಮೆಂಟ್ ಮಾಡೋ ನೆಪದಲ್ಲಿ. ಆಗಲೇ ನೋಡಿ ಸರ್, ನಮ್ಮ ಚಿಕ್ಕಪ್ಪ ಅಮ್ಮನ ಹೆಸರಿಗೆ ಒಂದು ಹಾಸ್ಪಿಟ್ಲ್ ಕಟ್ಸ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಆ ಮಟ್ಟಕ್ಕೆ ಮಂಗ್ ಬುದ್ಧಿ ಹರ್ಚ್ಬಿಟ್ಟವಳೆ ಸರ್ ಅಮ್ಮ. ನಮ್ಮ ಚಿಕ್ಕಪ್ಪ ಏನಾದರೂ ಆ ಅಮ್ಮನ ಹೆಸರಿಗೆ ಆಸ್ತಿ ಬರೆದ್ಬಿಟ್ರೆ ನಮ್ಮ ಚಿಕ್ಕಪ್ಪಂಗೆ ದೊಡ್ಡ ಅನ್ಯಾಯ ಆಗೋಗ್ಬಿಡುತ್ತೆ ಸರ್. ಸರ್, ಆ ಡಾಕ್ಟ್ರು ವೈಷ್ಣವಿ ಹೆಸರಿಗೆ ನಮ್ಮ ಚಿಕ್ಕಪ್ಪ ಅವ್ರ ಆಸ್ತಿನೆಲ್ಲ ವಿಲ್ ಬರೀಲಿಲ್ಲ ಅಂದರೆ ನಮ್ಮ ಹೆಸರಿಗೆ ಆಗುತ್ತಲ್ವ ಸರ್? ನಮ್ಮ ಚಿಕ್ಕಪ್ಪನಂತ ಒಳ್ಳೆ ಮನುಷ್ಯನಿಗೆ ಅನ್ಯಾಯ ಆಗಬಾರ್ದು ಸರ್. ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿರೋದು. ಸರಿ, ಈಗ ನನ್ನಿಂದ ನಿಮ್ಗೇನು ಸಹಾಯ ಆಗಬೇಕು? ಸರ್, ಹೇಗೋ ವಿಲ್ಲು ಸಂಬಂಧಪಟ್ಟಿದ್ದ ಪೇಪರ್ನ ಇವತ್ತು ರೆಡಿ ಮಾಡ್ಕೊಬತ್ತೀನಿ ಅಂತ ನಮ್ಮ ಚಿಕ್ಕಪ್ಪನಿಗೆ ಹೇಳಿದಿರಿ. ಹೇಗಾದರೂ ಮಾಡಿ ಒಂದು 4-5 ದಿನ ಮುಂದೂಡೋಕ್ಕಾಗಲ್ವ ಸರ್? ಮುಂದೂಡ್ಬೋದು, ಆದರೆ 4-5 ದಿವಸದಲ್ಲಿ ಏನ್ರಿ ಆಗುತ್ತೆ? ನಾವು ನಮ್ಮ ಚಿಕ್ಕಪ್ಪನ ಕನ್ವಿನ್ಸ್ ಮಾಡ್ತೀವಿ ಸರ್. ಆ ಡಾಕ್ಟ್ರು ವೈಷ್ಣವಿ ಹೆಸರಿಗೆ ಆಸ್ತಿ ಬರಿಬೇಡಿ, ಯಾವುದಾದ್ರು ಅನಾಥಾಶ್ರಮಕ್ಕೆ ಬರೀರಿ ಅಂತ ಹೇಳ್ತೀವಿ. ಆ ಡಾಕ್ಟ್ರು ವೈಷ್ಣವಿ ನಿಮ್ಮನ್ನು ಟ್ರೀಟ್ ಮಾಡೋಕ್ಕೆ ಬರ್ತಿರೋದು ದುಡ್ಡುಗೋಸ್ಕರ ಅಂತ ನಾವು ಮನವರಿಕೆ ಮಾಡ್ತೀವಿ ಸರ್. ಸರ್,
ನಮ್ಮ ಚಿಕ್ಕಪ್ಪ ಅಮಾಯಕರು ಸರ್, ಅವ್ರಿಗೆ ಅನ್ಯಾಯ ಆಗಬಾರ್ದು. ದಯವಿಟ್ಟು ಇದೊಂದು ವಿಚಾರದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಪ್ಲೀಸ್. ಸರಿ, ನಿಮ್ಮಿಬ್ಬರಿಗೂ ಮೋಹನ್ ದಾಸ್ ಮೇಲಿರೋ ಕನ್ಸರ್ನ್ಗೋಸ್ಕರ 4-5 ದಿವಸ ಮುಂದೂಡ್ತೀನಿ. ನಾನು ಅವ್ರಿಗೇನಾದರೂ ಒಂದು ಕಾರಣ ಕೊಟ್ಕೋತೀನಿ. ಥ್ಯಾಂಕ್ ಯು ಸರ್. ಆದರೆ 4-5 ದಿವಸ ಮಾತ್ರ. ಅದಕ್ಕಿಂತ ಜಾಸ್ತಿ ದಿವಸ ಏನಾದರೂ ಮುಂದೂಡಿದ್ರೆ ಅವರು ಬೇರೆ ಲಾಯರ್ನ ಕನ್ಸಲ್ಟ್ ಮಾಡ್ಬೋದು. ಸೊ 4-5 ಡೇಸ್ ಓನ್ಲಿ. ಓಕೆ? ಖಂಡಿತ ಸರ್. ಅಷ್ಟರಲ್ಲಿ ನಾವು ನಮ್ಮ ಚಿಕ್ಕಪ್ಪನ ಕನ್ವಿನ್ಸ್ ಮಾಡ್ತೀವಿ. ಆಮೇಲೆ ನಮ್ಮ ಚಿಕ್ಕಪ್ಪ ಯಾರ ಹೆಸರಿಗೆ ಹೇಳ್ತಾರೋ ಅವ್ರ ಹೆಸರು ಬಿಲ್ ಮಾಡಿ ಸರ್. ಸರಿ ಸರಿ ಸರ್, ನಾವು ನೋಡ್ತೀವಿ. ಓಕೆ. ಸರ್, ಹೇಳಿ. ಅದು ನಾವಿಲ್ಲಿಗೆ ಬಂದಿದ್ದು, ನಿಮ್ಮ ಹತ್ರ ವಿಲ್ ಬಗ್ಗೆ ಮಾತಾಡಿದ್ದು, ಅದ್ಯಾವುದೋ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೇಳ್ಬೇಡಿ ಸರ್, ಅವ್ರು ತಪ್ಪು ತಿಳ್ಕೊಬೋದು. ಡೋಂಟ್ ವರಿ, ನಾನೇನು ಹೇಳಲ್ಲ. ಸರಿ ಸರ್, ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ಬರ್ತೀವಿ ಸರ್. ಹಲೋ. ಹಾಂ ಪ್ರತಾಪ್, ಇವತ್ತು ಸಂಜೆ ಬರ್ತೀನಿ ಅಂತ ಹೇಳಿದ್ರಿ. ಎಲ್ಲ ಪೇಪರ್ಸು ರೆಡಿ ಮಾಡಿಕೊಂಡು ವಿಲ್ಲಿಗೆ ಸಂಬಂಧಪಟ್ಟಿದ್ದು ಅದನ್ನೇ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ. ಬರ್ತಿದ್ದೀರಲ್ವಾ? ಸರ್, ಅದೇ ವಿಚಾರ ಮಾತಾಡಬೇಕು ಅಂತ ನಿಮಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸರ್, ಇವತ್ತು ತಮ್ಮನ್ನು ಭೇಟಿಯಾಗಕ್ಕಾಗಲ್ಲ. ನನಗೆ ಅರ್ಜೆಂಟ್ ಕೆಲಸ ಇದೆ ಸರ್. ಸರಿ ಆಯಿತು ಪ್ರತಾಪ್, ನಾಳೆನೇ ಬನ್ನಿ. ಕ್ಷಮಿಸಿ ಸರ್, ನಾಳೆನೂ ಬರೋದಕ್ಕಾಗ್ತಾಯಿಲ್ಲ. ಹೌದಾ? ಯಾಕೆ? ಸರ್, ಪರ್ಸನಲ್ ಇಶ್ಯೂವಾಗಿ ಬೇರೆಯವ್ರಿಗೆ ಹೋಗಬೇಕಾಗಿದೆ ಸರ್. ಒಂದು 4-5 ದಿವಸ ಬರೋದಕ್ಕಾಗ್ತಾಯಿಲ್ಲ ಸರ್. ಮತ್ತೆ ನನ್ನ ವಿಲ್ ವಿಚಾರ? ಸರ್, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಸರ್. ಅದಕ್ಕೆ ಬೇಕಾಗಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತೇ ನಾನು ರೆಡಿ ಮಾಡ್ಕೊಳ್ತೀನಿ. ಊರಿಂದ ಬಂದ ತಕ್ಷಣ ಮನೆಗೆ ಬಂದು ವಿಲ್ ಮಾಡ್ಕೊಡ್ತೀನಿ ಸರ್. ಓಕೆ ಪ್ರತಾಪ್, ಹಾಗೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಏನು ಶಾರದಾ, ಇವತ್ತೇನು ಆಫೀಸಿಗೆ ಹೋಗಲ್ವಾ? ಇವತ್ತು ಆಫೀಸಿಗೆ ಅರ್ಧ ದಿನ ರಜಾ ಹಾಕಿದ್ದೀನಿ ರೀ. ರಜಾನ? ಏನು ವಿಶೇಷ? ಅಯ್ಯೋ, ನೀವಂತೂ ಒಂದೊಂದು ಸತಿ ಕೆಟ್ಟೋಗಿರೋ ರೇಡಿಯೋ ಥರ ಆಡ್ತೀರ. ಹಾಕಿ ಸ್ಟೇಷನನ್ನೇ ಪದೇ ಪದೇ ಹಾಕ್ತಾ ಇರಬೇಕು. ನಿನ್ನೆನೆ ನಿಮ್ಗೆ ಹೇಳಲಿಲ್ವಾ ನಾನು? ಇವತ್ತು ಆ ಬಿಲ್ಡರ್ಸ್ ಬರ್ತಾರೆ, ಅವ್ರಿಗೆ ಟೋಕನ್ ಅಡ್ವಾನ್ಸ್ ಕೊಟ್ಟು ನಿವೇದಿತಾ ಹೆಸರಲ್ಲಿ ಬಂಗ್ಲೆ ಬುಕ್ ಮಾಡಬೇಕು ಅಂತ. ಟೋಕನ್ ಅಡ್ವಾನ್ಸ್ ಕೊಡ್ತಾ ಇದೆಯಾ ಬಂಗ್ಲೆಗೆ ಇವತ್ತು? ಹ್ಞೂ, ಮತ್ತೆ ಟೋಕನ್ ಅಡ್ವಾನ್ಸ್ ಕೊಡ್ದೇನೆ ನಿವೇದಿತಾ ಹೆಸರಿಗೆ ಬಂಗ್ಲೆ ಬುಕ್ ಮಾಡಿಬಿಡ್ತಾರಾ? ಎಷ್ಟು ಕೊಡ್ತಾ ಇದೆಯಾ ಟೋಕನ್ ಅಡ್ವಾನ್ಸು? 20,000. ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿಮಗೆ? ಅದು ನನ್ನ ಹತ್ರ ಒಂದು ಚಿನ್ನದ ಸರ ಇತ್ತಲ್ಲ, ಅದನ್ನು ಅಡ ಇಟ್ಬಿಟ್ಟು 20,000 ತೊಗೊಂಬಂದೆ. ಅಯ್ಯೋ, ಅದನ್ನು ನಾನು ನಿನಗೆ ಪ್ರೀತಿಯಿಂದ ಕೊಡಿಸಿದ್ದು ಮದುವೆ ಆದ ಹೊಸ್ತರಲ್ಲಿ, ಅದನ್ನು ಅಡ ಇಟ್ಬಿಟ್ಯಾ? ಅಯ್ಯೋ ಸುಮ್ಮನಿರಿ, ಇನ್ನೊಂದು 15 ದಿವಸದಲ್ಲಿ ಬಿಡಿಸ್ಕೊಂಡು ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಶರಾವತಿಯವರು 30-35 ಕೋಟಿ ನಿವೇದಿತಾ ಹೆಸರಿಗೆ ಬರೀತಾರೆ. ಒಂದು 5-6 ಕೋಟಿ ಕ್ಯಾಶು ಕೊಡ್ಬೋದವರು. ಇದೊಂದು ಆಗ್ಬಿಟ್ರೆ ನಾ CSP ಆಫೀಸಲ್ಲಿ ಕೆಲಸ ಬಿಟ್ಬಿಡ್ತೀನಿ. ನಮ್ಮ ಹತ್ರ ದುಡ್ಡಿರುತ್ತೆ, ಬಂಗ್ಲೆ ಇರುತ್ತೆ. ಬಂಗ್ಲೆ ಅಂತಂದರೆ ಮನೆ ಮುಂದೆ ತುಂಬ ಜಾಗ ಇರುತ್ತೆ. ನಾವು ಹೂವಿನ ತೋಟ ಮಾಡ್ತೀನಿ. ಇನ್ಮೇಲೆ ಫುಲ್ ಟೈಮ್ ಅದೇ ಕೆಲಸ. ಓಹ್,
ಅವರೇ ಬಂದರು ಅನಿಸುತ್ತೆ. ನಮಸ್ಕಾರ. ನಮಸ್ತೆ. ಬನ್ನಿ, ಒಳಗೆ ಬನ್ನಿ. ಕುಡಿಯೋಕ್ಕೆ ಕಾಫಿ, ಟೀ? ನೋ ಥ್ಯಾಂಕ್ಸ್, ಏನೂ ಬೇಡ. ನೀವೇ ನನಗೆ ಫೋನ್ ಮಾಡಿ ಬಂಗ್ಲೋ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಲ್ಲ, ಅದನ್ನು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಮೇಡಮ್. ನಿವೇದಿತಾ ಅವ್ರನ್ನ ಮೊನ್ನೆ ಕೇಳಿದಾಗ ವಿಲ್ಲ ಅಂದರೆ ಬಂಗ್ಲೋ ಬೇಡವೇ ಬೇಡ ಅಂತ ಹೇಳಿದರು. ಮತ್ತೆ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಆಂಟಿ? ಅದು ನಿವೇದಿತಾಗಿ ಈ ವಿಷಯ ಗೊತ್ತಿಲ್ಲ, ನೀವು ಅವಳಿಗೆ ತಿಳಿಸ್ಬೇಡಿ. ಅವಳಿಗೆ ಹೇಳ್ದೇನೆ ಅವಳ ಹೆಸರಲ್ಲಿ ಒಂದು ಬಂಗ್ಲೆ ಬುಕ್ ಮಾಡಬೇಕು ಅಂತಿದ್ದೀನಿ. ಓ, ಅಂದರೆ ನೀವು ಈ ಬಂಗ್ಲೋ ಬುಕ್ ಮಾಡಿ ನಿವೇದಿತಾ ಅವ್ರಿಗೆ ಕೊಡಬೇಕು ಅಂದ್ಕೊಂಡಿದ್ದೀರಾ? ಹೌದು. ವೆರಿ ಗುಡ್ ಆಂಟಿ, ಒಳ್ಳೆ ಐಡಿಯಾ. ಹಾಗಾದರೆ ನಿವೇದಿತಾ ಅವರ ಬರ್ತ್ಡೇ ಯಾವತ್ತು ಅಂತ ಹೇಳಿಬಿಡಿ, ಆವತ್ತೇ ಅವ್ರ ಹೆಸರಲ್ಲಿ ಬಂಗ್ಲೋ ರಿಜಿಸ್ಟರ್ ಆಗೋ ಥರ ಮಾಡೋಣ. ಓ, ಆಗ್ಬೋದು. ಮಾರ್ಚ್ 18 ಅವಳು ಬರ್ತ್ಡೇ. ಗುಡ್. ಹಾಗಾದರೆ ಫ್ಲೆಕ್ಸಿಬಲ್ ಫಿನಾನ್ಸ್ ಪ್ಲ್ಯಾನ್ನ ನಾನು ಹೇಳ್ತೀನಿ. ಈಸಿ ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. ನೀವು 15 to 20 ಇಯರ್ಸ್ ಒಳಗೆ ಲೋನ್ನ ಕಟ್ಕೊಂಡು ಹೋಗ್ಬೋದು. ಇಲ್ಲ, ನಮಗೆ ಲೋನೇನು ಬೇಡ, ಫುಲ್ ಕ್ಯಾಶ್ ಕೊಟ್ಬಿಡ್ತೀನಿ. ಆದರೆ ನೀವು ನಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಡಿಸ್ಬೇಕು. ಫುಲ್ ಪೇಮೆಂಟ್ 2 ಕೋಟಿ 10 ಲಕ್ಷ ಒಂದೇ ಸಲ ಮಾಡ್ತೀರಾ ಆಂಟಿ? ಹೌದು. ಓಹ್, ಮತ್ತೆ ಮೊನ್ನೆ ನಿಮ್ಮ ಡಾಟರು ಅಷ್ಟು ದುಡ್ಡು ಅರೇಂಜ್ ಮಾಡೋದು ಕಷ್ಟ ಅಂದರು. ಮತ್ತೆ ಹೇಗೆ ಫುಲ್ ಕ್ಯಾಶ್ ಕೊಡ್ತೀರಾ ಆಂಟಿ? ಶಿವಾನಿ ಅವರೇ, ಒಂದು ಸ್ವಲ್ಪ ಒಳಗೆ ಬರ್ತೀರಾ? ಒಂದು ನಿಮಿಷ. ಏನು ಹೇಳಿ ಆಂಟಿ? ಈ ವಿಷಯನ ಸಂಜನಾ ಅವ್ರ ಮುಂದೆ ಹೇಳೋದು ಎಷ್ಟು ಸರಿನೋ ತಪ್ಪೋ ಗೊತ್ತಾಗಲಿಲ್ಲ. ಆದರೆ ನೀವು ನಮ್ಮ ನಿವೇದಿತಾಗೆ ಚೆನ್ನಾಗಿ ಪರಿಚಯ ಇದ್ದೀರಾ, ಸ್ನೇಹಿತರು. ನಿಮ್ಮ ಹತ್ರ ಈ ವಿಷಯ ಹೇಳ್ಬೋದು ಅಂತ ಒಳಗೆ ಕರೆದೆ. ಹೇಳಿ ಆಂಟಿ, ಏನು ವಿಷಯ? ಇಷ್ಟಲ್ಲೇ ನಮ್ಮ ನಿವೇದಿತಾಗೆ ದೊಡ್ಡ ಆಸ್ತಿ, ಕೋಟ್ಯಾಂತರ ರೂಪಾಯಿ ಹಣ ಬರೋದಿದೆ. ನಮ್ಮ ನಿವೇದಿತಾ ಅತ್ತೆ ಶರಾವತಿಯವರು ಅವಳ ಹೆಸರಿಗೆ ಬರೀತಾ ಇದ್ದಾರೆ. ಎಲ್ಲ ಒಟ್ಟು ಸೇರಿ ಒಂದು 30-35 ಕೋಟಿಯಷ್ಟು ಹಣ ಆಸ್ತಿ ನಮ್ಮ ನಿವೇದಿತಾ ಹೆಸರಿಗೆ ಬರೋದ್ರಲ್ಲಿದೆ. ಓ, ಹೌದಾ? ಅದಕ್ಕೆ ಹೇಳಿದ್ದು ಫುಲ್ ಕ್ಯಾಶ್ ಕೊಡ್ತೀವಿ ಅಂತ. ಹಾಂ, ಸಂಜನಾ ಅವ್ರಿಗೆ ನೀವೇ ಹೇಳಿ ಕ್ಯಾಶ್ ಅರೇಂಜ್ ಮಾಡಿಕೊಡ್ತಾರೆ ಅಂತ. ಆದರೆ ಹೇಗೆ ಅರೇಂಜ್ ಆಗ್ತಿದೆ ಅನ್ನೋದು ಮಾತ್ರ ಹೇಳಿಬಿಡಿ ಅವ್ರಿಗೆ. ಸರಿ ಆಂಟಿ, ಬನ್ನಿ ಹೋಗೋಣ. ಸಾರಿ ಸಂಜನಾ ಅವರೇ, ತುಂಬ ಹೊತ್ತು ಕಾಯಿಸ್ಬಿಟ್ಟೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಂಜನಾ ಅವರೇ, ಇವ್ರು ದುಡ್ಡು ಅರೇಂಜ್ ಮಾಡಿಕೊಡ್ತಾರೆ. ನೀವು ಅವ್ರ ಮಗಳ ಹೆಸರಿಗೆ ಬಂಗ್ಲೋ ಬುಕ್ ಮಾಡ್ಬೋದು. ನೀವು ಹೇಳಿದ್ಮೇಲೆ ಆಯಿತು ಶಿವಾನಿ. ಮೇಡಮ್, ನೀವು ಫುಲ್ ಕ್ಯಾಶ್ ಪೇ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಅಂದರೆ 10 lakhsನ ಕಡಿಮೆ ಮಾಡ್ತಾ ಇದ್ದೀನಿ. ಬೇರೆ ಯಾರಿಗೂ ಇಷ್ಟು ಕಡಿಮೆ ನಾನು ಮಾಡೋದೇ ಇಲ್ಲ. ನೋಡಿ, ನೀವು 2 crores ಕೊಟ್ಟರೆ ಸಾಕು. ಓಕೆನಾ? ಹೋ, ಸತ್ಯವಾಗ್ಲೂ? ಸತ್ಯವಾಗ್ಲೂ. ಇವತ್ತೇ ನೀವು ನನಗೆ ಸ್ವಲ್ಪ ಅಡ್ವಾನ್ಸ್ ಕೊಡಬೇಕಾಗತ್ತೆ. ಎಷ್ಟು ಅಡ್ವಾನ್ಸ್ ಕೊಡಬೇಕಾಗ್ಬೋದು? ಜನರಲಿ ನಾವು ಎಲ್ಲರ ಹತ್ರ 5% ತೊಗೊಳ್ತೀವಿ. ಸೊ ಐ ಮೀನ್ ಟು ಸೇ 10 lakhs ನೀವು ಕೊಡಬೇಕಾಗತ್ತೆ. ಈಗ ತಕ್ಷಣಕ್ಕೆ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನಮಗೆ ದುಡ್ಡು ಬರೋದಕ್ಕೆ ಒಂದು 15-20 ದಿನ ಆಗಬಹುದು. ಓ, ಐ ಸಿ. ಹಾಗಾದರೆ ನೀವು ನನಗೆ ಟೋಕನ್ ಅಡ್ವಾನ್ಸ್ ಆದರೂ ಕೊಡಬೇಕಾಗತ್ತೆ. ನನ್ನ ಹತ್ರ 20,000 ಇದೆ ಟೋಕನ್ ಅಡ್ವಾನ್ಸ್ಗೆ. ಅಷ್ಟು ಸಾಕಾಗತ್ತಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಟೋಕನ್ ಅಡ್ವಾನ್ಸ್ ಪೇ ಮಾಡಿ. ಆಗಬಹುದು. ಒಂದು ನಿಮಿಷ, ಟೋಕನ್ ಅಡ್ವಾನ್ಸ್ ತಂದು ಕೊಡ್ತೀನಿ.
ತಗೊಳ್ಳಿ 20,000 ಇದೆ. ಓಚರ್ ಕೊಡಿ. ಆಂಟಿ, ನಿವೇದಿತಾ ಅವರ ಬರ್ತ್ಡೇಗೆ ನೀವು ಕೊಡ್ತಿರೋ ಬೆಸ್ಟ್ ಗಿಫ್ಟ್ ಇದು. ಮೇಡಮ್, ನಿಮ್ಮ ಹತ್ರ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ, ಅಮೌಂಟ್ ಯಾವತ್ತು ರೆಡಿ ಆಗುತ್ತೋ ಆವಾಗ ನಂಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿ, ಓಕೆನಾ? ಹಾಂ, ಆಯಿತು ಆಯಿತು. ನಾವಿನ್ನು ಬರ್ತೀವಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಓಕೆ, ಥ್ಯಾಂಕ್ ಯು. ಬರ್ತೀನಿ ಆಂಟಿ. ಆಯಿತು, ಥ್ಯಾಂಕ್ ಯು. ಅಲ್ಲ ಶಾರದಾ, ನೀನು ನಿವೇದಿತಂಗೆ ವಿಷಯನೇ ಹೇಳದೆ ಬಂಗ್ಲೆ ಬುಕ್ ಮಾಡೋಷ್ಟು ಮುಂದುವರಿಬಾರ್ದಾಗಿತ್ತು. ಅಯ್ಯ, ನೀವೊಬ್ರು ಬಂಗ್ಲೆ ಬುಕ್ ಮಾಡೋದಕ್ಕೆಲ್ಲ ಅವಳನ್ನ ಕೇಳ್ತಾ ಕೂತ್ರಾಗುತ್ತಾ? ಅವಳಿಗೆ ಗೊತ್ತಿರೋದು ಸಮಾಜ ಸೇವೆ ಮಾತ್ರ. ತನ್ನ ಭವಿಷ್ಯ ಭದ್ರ ಮಾಡ್ಕೊಳ್ಳೋದಿಕ್ಕೆ ಏನಾದರೂ ಮಾಡ್ಕೋಬೇಕು ಅನ್ನೋದು ಅವಳಿಗೆ ಗೊತ್ತೇ ಆಗೋದಿಲ್ಲ. ನೀವೇನು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಾ ಏನು ನಿವೇದಿತಾಗ ಹೇಳ್ದೇನೆ ಬಂಗ್ಲೆ ಕೊಂಡ್ಕೊಂಡ್ಬಿಡೋದಿಲ್ಲ, ಬುಕ್ ಮಾಡಿದ್ದೀನಿ ಅಷ್ಟೇ. ಹೇಗಿದ್ರು ನಿವೇದಿತಾ ಹುಟ್ಟಿದ ಹಬ್ಬದ ಹೊತ್ತಿಗೆ ಶರಾವತಿಯವರು ಅವಳ ಹೆಸರಿಗೆ ಆಸ್ತಿ ಬರದೇ ಬರೀತಾರೆ. ಆವಾಗ ನಾನು ನಿವೇದಿತಾಗೆ ಈ ಬಂಗ್ಲೆ ಬುಕ್ ಮಾಡಿರೋ ವಿಷಯ ಹೇಳೇ ಹೇಳ್ತೀನಿ. ಆ ವೇಳೆಗೇನೆ ಸಂಜನಾ ಸಕ್ಸೇನಾ ಅವ್ರಿಗೆ ಅಗ್ರಿಮೆಂಟ್ ಪೇಪರ್ಸ್ ಎಲ್ಲ ತೊಗೊಂಡು ಬರೋಕ್ಕೆ ಹೇಳ್ತೀನಿ. ನಿವೇದಿತಾ ಕೈಲೇ ಬಂಗ್ಲೆಗೆ ಬೇಕಾದ ಹಣ ಕೊಡಿಸ್ತೀನಿ. ಸಮಾಧಾನದಾ?